ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೆದುಳಿನ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಸಿ ಚಾಕಲೇಟ್, ಬಿ ಅರಶಿನ, ಸಿ ಕಾಫಿ, ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಈ ಎಲ್ಲ ಆಹಾರ ಪದಾರ್ಥ ಮೆದುಳಿನ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವ ಜೀವಿಗೆ ತನ್ನ ಹೃದಯ ಹಾನಿಗೊಳಗಾದರೆ ಹೊಸ ಹೃದಯ ಬೆಳೆಯುತ್ತದೆ? ಆಪ್ಷನ್ ಸಿ ಕಪ್ಪೆ, ಬಿ ಜಿರಳೆ, ಸಿ ಹಾವು, ಡಿ ಜೀಬ್ರಾ ಫಿಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಜೀಬ್ರಾ ಫಿಶ್. ಜೀಬ್ರಾ ಫಿಶ್ಗೆ ಹೃದಯ ಹಾನಿಗೊಳಗಾದರೆ ಹೊಸ ಹೃದಯ ಬೆಳೆಯುತ್ತದೆ. ರಕ್ತದಾನ ಮಾಡುವ ಮೊದಲು ಹಾಗೂ ನಂತರ ಯಾವ ಆಹಾರವನ್ನು ಸೇವಿಸಲೇಬೇಕು? ಆಪ್ಷನ್ ಸಿ ಮಾಂಸಾಹಾರ, ಬಿ ನೀರು, ಸಿ ಧಾನ್ಯಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತದಾನಕ್ಕೆ ಮೊದಲು ಹಾಗೂ ನಂತರ ನೀರು, ತೆಳು ಕೆಂಪು ಮಾಂಸ, ಧಾನ್ಯಗಳು, ಪಾಲಕ್ ಸೊಪ್ಪು ಮತ್ತು ಕಲ್ಲಂಗಡಿ ಹಣ್ಣನ್ನು ಸೇವಿಸುವುದು ಅತ್ಯಗತ್ಯ ಎಂದು ಹೇಳಲಾಗುತ್ತದೆ. ಮಾಂಸ ತಿನ್ನದವರು ಮಾಂಸದ ಬದಲಾಗಿ ಧಾನ್ಯಗಳನ್ನು ತಿನ್ನಬಹುದು. ಇವೆಲ್ಲವೂ ನಮ್ಮ ದೇಹಕ್ಕೆ ಮುಖ್ಯವಾಗಿ ರಕ್ತದಾನ ಸಮಯದಲ್ಲಿ ಬೇಕಾಗಿರುವ ಕಬ್ಬಿಣ ಮತ್ತು ನೀರಿನ ಅಂಶವನ್ನು ನಮ್ಮ ದೇಹಕ್ಕೆ ಪೂರೈಸುವುದರಿಂದ ಇವೆಲ್ಲವನ್ನೂ ಸೇವಿಸುವುದು ಅಗತ್ಯವಾಗಿರುತ್ತದೆ. ಜೀರ್ಣಕಾರಿ ಸಮಸ್ಯೆ ಬೇಗ ನಿವಾರಣೆಯಾಗಲು ಯಾವುದು ಸಹಾಯಕ? ಆಪ್ಷನ್ ಸಿ ಮೆಂತೆ ಸೊಪ್ಪು, ಬಿ ಜೀರಿಗೆ, ಸಿ ದಾಲ್ಚಿನ್ನಿ, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರಿಗೆ. ಜೀರ್ಣಕಾರಿ ಸಮಸ್ಯೆ ಬೇಗ ನಿವಾರಣೆಯಾಗಲು ಜೀರಿಗೆ ಸಹಾಯಕ. ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು? ಆಪ್ಷನ್ ಸಿ ಕ್ಯಾನ್ಸರ್, ಬಿ ಮರೆಗುಳಿತನ, ಸಿ ಪಕ್ಷಪಾತ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮರೆಗುಳಿತನ. ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಮರೆಗುಳಿತನ. ದ್ರೋಣಾಚಾರ್ಯರನ್ನು ಕೊಂದವರು ಯಾರು? ಆಪ್ಷನ್ ಸಿ ಅರ್ಜುನ, ಬಿ ಶ್ರೀಕೃಷ್ಣ, ಸಿ ದುರ್ಯೋಧನ, ಡಿ ದೃಷ್ಟದ್ಯುಮ್ನ. ಸರಿಯಾದ ಉತ್ತರ ಆಪ್ಷನ್ ಡಿ ದೃಷ್ಟದ್ಯುಮ್ನ. ದ್ರೋಣಾಚಾರ್ಯರನ್ನು ಕೊಂದವರು ದೃಷ್ಟದ್ಯುಮ್ನ. ಯಾವುದನ್ನು ಸೇವಿಸುವುದರಿಂದ ಅದು ವಯಸ್ಸಾಗುವಿಕೆಯನ್ನು ತಡೆಯುವಲ್ಲಿ ಸಹಕಾರಿಯಾಗಿದೆ? ಆಪ್ಷನ್ ಸಿ ಪೇರಳೆ, ಬಿ ಬಾಳೆದಿಂಡು, ಸಿ ಸ್ವೀಟ್ ಕಾರ್ನ್, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್ ವಿಟಮಿನ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ. ವಿಟಮಿನ್ ಬಿ12 ಕಬ್ಬಿಣ ಮತ್ತು ಫೋಲಿಕ್ ಆಮ್ಲವು ರಕ್ತಹೀನತೆಯನ್ನು ತಡೆಯುತ್ತದೆ. ಇದು ಚರ್ಮದ ವಿನ್ಯಾಸದಲ್ಲಿ ಗಮನಾರ್ಹ ಸುಧಾರಣೆಗೆ ಕಾರಣವಾಗುತ್ತದೆ. ಸ್ವೀಟ್ ಕಾರ್ನ್ ಚರ್ಮದ ವಯಸ್ಸಾದ ಪ್ರಕ್ರಿಯೆಯನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಸ್ವೀಟ್ ಕಾರ್ನ್ ಅನ್ನು ಸೇರಿಸುವುದು ನೈಸರ್ಗಿಕವಾಗಿ ಮೊಡವೆ ಗುರುತುಗಳನ್ನು ಕಡಿಮೆ ಮಾಡುವ ಅತ್ಯುತ್ತಮ ವಿಧಾನಗಳಲ್ಲಿ ಒಂದಾಗಿದೆ.
ಯಾವ ಮೀನುಗಳನ್ನು ಸಮುದ್ರದ ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಗೋಲ್ಡ್ ಫಿಶ್, ಬಿ ಗೋಲ್ ಮೀನು, ಸಿ ಜಿಲೇಬಿ, ಡಿ ಕ್ಯಾಟ್ ಫಿಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಲ್ ಮೀನು. ಸಮುದ್ರದ ಚಿನ್ನ ಎಂದು ಗೋಲ್ ಮೀನನ್ನು ಕರೆಯಲಾಗುತ್ತದೆ. ಐಸ್ ಕ್ರೀಮ್ ತಿನ್ನುವವರಲ್ಲಿ ಬಹು ಬೇಗ ಬರುವಂತ ವ್ಯಾಧಿ ಯಾವುದು? ಆಪ್ಷನ್ ಎ ಕ್ಯಾನ್ಸರ್, ಬಿ ಹೃದಯಾಘಾತ, ಸಿ ಕಿಡ್ನಿಯಲ್ಲಿ ಸ್ಟೋನ್, ಡಿ ಪಕ್ಷಪಾತ. ಸರಿಯಾದ ಉತ್ತರ ಬಿ ಹೃದಯಾಘಾತ. ಐಸ್ ಕ್ರೀಮ್ ತಿನ್ನುವವರಲ್ಲಿ ಬಹು ಬೇಗ ಬರುವಂತ ವ್ಯಾಧಿ ಹೃದಯಾಘಾತ. ಬೆಳಗಿನ ಸಮಯದಲ್ಲಿ ರಾಗಿ ಮುದ್ದೆ ತಿನ್ನುವುದರಿಂದ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಬಿ ಹೃದಯ ಸಮಸ್ಯೆ, ಸಿ ತುಂಬಾ ಆರೋಗ್ಯಕರ, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ ತುಂಬಾ ಆರೋಗ್ಯಕರ. ಪ್ರತಿದಿನ ಬೆಳಗ್ಗೆ ಉಪಹಾರದ ಭಾಗವಾಗಿ ರಾಗಿ ಮುದ್ದೆ ತಿನ್ನುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ. ಇದರಲ್ಲಿರುವ ಪೋಷಕಾಂಶಗಳು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ರಾಗಿ ಮುದ್ದೆ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿದೆ. ಇದನ್ನು ದಿನನಿತ್ಯ ಸೇವಿಸುವುದರಿಂದ ಆರೋಗ್ಯ ಗಟ್ಟಿಯಾಗುತ್ತದೆ. ಅಲ್ಲದೆ ಮೂಳೆಯ ಸಾಂದ್ರತೆಯು ಹೆಚ್ಚುತ್ತದೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ರಾಗಿ ಮುದ್ದೆ ಪ್ರತಿದಿನ ಸೇವಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ. ರಾಗಿ ಮುದ್ದೆಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇದೆ. ಉಪಹಾರದ ಭಾಗವಾಗಿ ಪ್ರತಿದಿನ ನೀವು ಇದನ್ನು ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮವಾಗಿಸುತ್ತದೆ. ಅಲ್ಲದೆ ಹೊಟ್ಟೆಯ ಸಮಸ್ಯೆಯನ್ನು ಸಹ ತಡೆಯುತ್ತದೆ. ರಾಗಿ ಮುದ್ದೆಯಲ್ಲಿ ಹೆಚ್ಚಿನ ಪ್ರಮಾಣದ ಮೆಗ್ನೀಷಿಯಂ ಇರುತ್ತದೆ. ಇದನ್ನು ಪ್ರತಿದಿನ ಸೇವಿಸುವುದರಿಂದ ಹೃದಯದ ಆರೋಗ್ಯ ಮತ್ತು ದೇಹ ಸದೃಢವಾಗಿರುತ್ತದೆ. ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಯುತ್ತದೆ. ರಾಗಿ ಮುದ್ದೆ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಇದರಿಂದ ಚರ್ಮವು ತುಂಬಾ ಆರೋಗ್ಯಕರವಾಗಿರುತ್ತದೆ. ಇದನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ರಾಗಿ ಮುದ್ದೆ ದೇಹದ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ, ಏಕೆಂದರೆ ಇದನ್ನು ತಿನ್ನುವುದರಿಂದ ಹೊಟ್ಟೆ ತುಂಬಿರುತ್ತದೆ. ಇನ್ನು ಮುದ್ದೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ. ಹೀಗಾಗಿ ಕ್ಯಾನ್ಸರ್ನಂಥ ಸಮಸ್ಯೆಗಳಿಗೆ ಇದು ಪರಿಹಾರ ನೀಡುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಜ್ಞಾನದ ಬೆಳಕು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.